ನಿಮ್ಮ ಜಾತಿಯ ಹೆಸರನ್ನು ಕರೆಕ್ಟಾಗಿ ಹೇಳಿ. ಧರ್ಮ ಅದರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಧರ್ಮ ಹೇಳಬೇಕಂತ ಏನಿಲ್ಲ. ಜಾತಿಯನ್ನು ಕರೆಕ್ಟಾಗಿ ಹೇಳ್ರಿ. ಯಾಕೆಂತ ಹೇಳಿದ್ರೆ ಭಾರತ ದೇಶದಲ್ಲಿ 6,000 ಜಾತಿಗಳಿವೆ. 6,000 ಜಾತಿಗಳಲ್ಲಿ ಮೇಜರ್ ಆಗಿ ಒಂದು 200-300 ಜಾತಿಗಳಿವೆ. ಆ 200-300 ಜಾತಿಯಲ್ಲಿ ಕೂಡ ಗೊಂದಲಗಳಾಗ್ಬಿಟ್ಟವೆ. ಎಲ್ಲಿ ಈಗ ಆಂಧ್ರದಿಂದ ಬಂದವರು, ತಮಿಳುನಾಡಿಂದ ಬಂದವರು, ಕೇರಳದಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಈ ರೀತಿ ಗೊಂದಲ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಭಾಷೆ ಮಾತಾಡೋದು ಬೇರೆ. ಇಲ್ಲಿ ಕೂಲಿ ನಾಲಿಗೆ ಬಂದಿರ್ತಾರೆ, ಇಲ್ಲೇ ಸೆಟ್ಲ್ ಆಗಿರ್ತಾರೆ, ಇಲ್ಲ 5 ವರ್ಷ ಆದಮೇಲೆ ಇಲ್ಲೇ ನಮ್ಗೆ ಇದೇ ರಾಜ್ಯದಲ್ಲಿ ಇರ್ತೀವಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿರ್ತಾರೆ. ಅವರು ಜಾತಿ ಗಣತಿ ಮಾಡೋಕ್ಕೆ ಬಂದಾಗ ಕರೆಕ್ಟಾಗಿ ಹೇಳಬೇಕು. ವಲಯ, ಮಾದಿಗ, ಕೊರ್ಮ, ಕೊರ್ಚ, ಲಂಬಾಣಿ, ಒಡ್ಡ, ಬೋವಿ ಅಂತ ಏನೇ ಹೆಸರುಗಳಿರ್ತಾವೋ ಅದನ್ನು ಕರೆಕ್ಟಾಗಿ ಬರೆಸ್ಬೇಕು. ನಾವು ಸುಳ್ಳು ಜಾತಿಗಳನ್ನ ಬರೆಸ್ಬಿಟ್ರೆ ಜಾತಿ ಜನಗಣತಿಯಲ್ಲಿ ಬರುವಾಗ ಜನಸಂಖ್ಯೆ ಕಡಿಮೆ ಆದಮೇಲೆ ಕಡಿಮೆ ಲಾಭ ಸಿಗುತ್ತೆ. ಜನ ಜಾಸ್ತಿ ಇತ್ತು ಅಂದರೆ ಆ ಲಾಭ ಕೂಡ ಜಾಸ್ತಿ ಸಿಗುತ್ತೆ. ಅಂದರೆ ಜಾತಿ ಲಾಭಕ್ಕೋಸ್ಕರನೇ ಮಾಡೋಕ್ಕೋಗ್ಬೇಡ್ರಿ. ಇರೋ ಸತ್ಯ ಜಾತಿಯನ್ನು ಕರೆಕ್ಟಾಗಿ ಹೇಳ್ರಿ. ಏನಂತ ಹೇಳಬೇಕು? ಮಾದಿಗ ಅಂತ ಹೇಳಿದ್ರೆ ಮಾದಿಗ ಅಂತ ಬರೀರಿ, ವಲಯ ಅಂದರೆ ವಲಯ ಅಂತ ಬರೆಸ್ರಿ, ಬೋವಿ ಆದರೆ ಬೋವಿ ಅಂತ ಬರೆಸ್ರಿ. ಈ ಕೆಲವರಿಗೆ ತಮಿಳ್ ಮಾತಾಡೋರಿಗೆ ಗೊತ್ತಾಗಲ್ಲ ಪಾಪ. ಪರಿಯನ್ ಅಂತಾರೆ ಪರಿಯನ್ ಅಂತ ಬರೆಸ್ರಿ, ಚಕ್ಲಿಯನ್ ಅಂದರೆ ಚಕ್ಲಿಯನ್ ಅಂತ ಬರೆಸ್ರಿ. ಈ ಒಡ್ಡ ಕಲ್ಲೊಡೆಯರು ಏನಿರ್ತಾರೋ ಆ ಜಾತಿಗಳೇನಿದೆ ಅದನ್ನು ಕರೆಕ್ಟಾಗಿ ಬರೆಸಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಧರ್ಮ ಹೆಂಗಿದೆ ಅಂತ ಯಾರು ನೋಡ್ತಾ ಇಲ್ಲ. ಈಗ ಜಾತಿ ಮಾತ್ರ ನೋಡ್ತಾ ಇರೋದು. ಜಾತಿಯನ್ನು ಕರೆಕ್ಟಾಗಿ ಹೇಳ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಾವೇ CM, ನಾವೇ PM. ನಾನು ಈ ಗೋಲ್ನ ರೀಚ್ ಆಗ್ತೀನಿ ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ಹೋದರೆ ಆವಾಗ ಈ ಜಾತಿ ಲಾಭ ಸಿಗುತ್ತೆ. ನಾಚ್ಕೊಂಡು ಬಂದಿದ್ದೀವಿ ನಾವು, ಅಯ್ಯೋ ಊರು ಬಿಟ್ಟು ಊರು ಬಂದಿದ್ದೀವಿ, ಮನೆ ಬಿಟ್ಟು ಮನೆಗೆ ಬಂದಿದ್ದೀವಿ, ಇಲ್ಲಿ ನಮಗೆ ಜಾತಿ ಹೇಳಿದ್ರೆ ಮನೆ ಕೊಡಲ್ಲ ಅಂತ ಹೇಳಿಬಿಟ್ಟು ಮಾದಿಗನೋ, ವಲಯನೋ, ಕೊರ್ಮಾನೋ, ಕೊರ್ಚಾನೋ ಅಂತ ಜಾತಿ ಹೇಳೋ ಬದಲು ರೆಡ್ಡಿನೋ, ನಾಯ್ಡುನೋ, ಬಲಿಜಾನೋ ಇನ್ನೊಂದು ಹೇಳ್ಕೊಂಡಿದ್ರೆ ನಿಮಗೆ ಅಲ್ಲಿ ಗೌರವ ಸಿಗ್ಬೋದಷ್ಟೇ, ಆದರೆ ಜಾತಿ ಐಡೆಂಟಿ ಆಗಲ್ಲ. ಅದಕ್ಕೋಸ್ಕರ ನಿಮಗೆ ಮನೆ ಬಾಡಿಗೆ ಕೊಡ್ತಾರೋ ಬಿಡ್ತಾರೋ ಬೇರೆ ವಿಚಾರ. ನೀವು ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಜಾತಿಯ ಸಮೀಕ್ಷೆ ಬಂದಾಗ ನಿಮ್ಮ ಜಾತಿ ಹೆಸರು ನೀವೇ ಹೇಳಬೇಕು, ಕರೆಕ್ಟಾಗಿ ಹೇಳಬೇಕು. ಈಗ ತೆಲುಗಲ್ಲಿ ಹೇಳ್ತೀವಿ ನೋಡ್ರಿ, తెలుగులో ఏం చేస్తారంటే మాదిగోళ్ళు పోయి నాయుడు అని చెప్తారు, మాలోళ్ళు పోయి మేము రెడ్డిలు అని చెప్పుకుంటాము. ఈ రీతి చెప్పకూడదు. మాలోళ్ళు అయితే మాలోళ్ళే చెప్పండి, ಮಾದಿಗೋళ్ళు అయితే ಮಾದಿಗೋళ్ళు అని చెప్పండి. ಜಾತಿ ಮೇಲೆ ಈಗ ನಮಗೆ ಆಧಾರ ಇರೋದು. ಇಡೀ ಪ್ರಪಂಚದಲ್ಲೇ ಇರ್ಬೋದು, ಎಲ್ಲೇ ಹೋಗಿರ್ಬೋದು, ನೀವು ಎಲ್ಲೇ ಹೋದ್ರೂ ಕೂಡ ಯಾವ ಜಾತಿ, ಈಗ ಸುಬ್ರಹ್ಮಣ್ಯ ಯಾವ ಜಾತಿ, ಯಾವ ಭಾಷೆ, ಯಾವ ಧರ್ಮ ಇದು ನೋಡ್ತಿದ್ರು ಮೊದಲು. ಈಗೇನು ನೋಡ್ತಾರಂದ್ರೆ ಕರ್ನಾಟಕದಲ್ಲಿ ಇದ್ದ ಮೇಲೆ ನಾವು ಯಾವ ಜಾತಿ, ಇವ್ರ ಜಾತಿ ಜನಸಂಖ್ಯೆ ಎಷ್ಟಿದೆ, ಇಷ್ಟಿನ ಏನಾಗ್ತಿದೆ ಅಂದರೆ ಬಹುಸಂಖ್ಯಾತರಾದ ಒಂದು ಜಾತಿ ಹೆಸರು ಹೇಳ್ಕೊಂಡು ಬೇರೆಯವರು ಲಪ್ಟಾಯಿಸ್ತಿದ್ರು. ಅದನ್ನು ದೊಡ್ಡ ಹೋರಾಟ ಮಾಡಿ ಸದಾಶಿವ ಆಯೋಗ ಅಂತ ಮಾಡಿ ತದನಂತರ ಈಗ ಹೊಸದಾಗಿ ಮತ್ತೆ ಒಂದು ಆಯೋಗ ಮಾಡಿ ಅದಕ್ಕೊಂದು ನಿರ್ದೇಶನ ಕೊಟ್ಟಿದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಒಂದು ಕೆಲಸ ಮಾಡ್ತಾಯಿದೆ. ಆಯೋಗದವ್ರು ಏನಾದ್ರು ಬಂದು ವಿಚಾರ ಮಾಡಿದಾಗ ನೀವು ಕೆಲ್ಸಕ್ಕೆ ಬಂದ ಮೇಲೆ ಮನೆಯಲ್ಲಿ ನೀವಿದ್ದರೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಹೇಳಿರಬೇಕು ನಾನು ಯಾವ ಜಾತಿ ಅಂತೇಳಿ. ಅಲ್ಲಿ ಭಾಷೆ ಕೇಳಲ್ಲ, ಧರ್ಮ ಕೇಳಲ್ಲ, ನಿಮ್ಮ ಜಾತಿ ಯಾವುದು, ಉಪಜಾತಿ ಯಾವುದು. ಕರ್ನಾಟಕದಲ್ಲಿ ನಾವಿದ್ರೆ ಆದಿ ಕರ್ನಾಟಕ ಅಂತ ಬರಿತೀವಿ. ಆದಿ ಕರ್ನಾಟಕ ಅಂದಮೇಲೆ ಉಪಜಾತಿ ಯಾವುದು, ವಲಯನ, ಕೊರ್ಮನ, ಮಾದಿಗನ, ಬೋವಿನ ಏನಂತ ಬರುತ್ತೆ ಆವಾಗ ಅದು ಬರೆಸ್ಬೇಕು. ಅದು ಬರೆಸಿರೋ ಸುಮ್ಮನೆ ಏಕೆ ಏಡಿ ಅಂತ ಹೋದರೆ ನಮಗೆ ನಷ್ಟ ಆಗುತ್ತೆ. ಈಗೇನೋ ನಮಗೆ ಇರೋರಿಗೆಲ್ಲರೂ 50 ವರ್ಷ ದಾಟಿದ್ವಿ, ನಮಗೇನೋ ಕೆಲಸಗಳು ಸಿಗೋದು ಗ್ಯಾರಂಟಿ ಇಲ್ಲ. ಆದರೆ ಮುಂದಿನ ಜನ್ರೇಷನ್ ಮಕ್ಕಳಿಗೆ ಏನಾದರೂ ಡಾಕ್ಟ್ರು, IAS, KS, IPS ಆಗಬೇಕಾದ್ರೆ ಅವ್ರಿಗೆ ಜಾತಿ ಆಧಾರದ ಮೇಲೆ ಕೊಡೋದು ಕೆಲಸ, ಭಾಷೆ ಆಧಾರದ ಮೇಲೆ, ಆಮೇಲೆ ಒಂದು ಜಾತಿ ಆಧಾರದ ಮೇಲೆ ನೋಡಿಕೊಂಡು ಕೆಲಸಗಳು ಕೊಡೋದು. ಆ ಕೆಲಸಗಳು ನಮ್ಗೆ ಬೇಕಂದರೆ ನಮಗೆ ಕನ್ನಡ ತಾಯಿ ಭಾಷೆ, ನಮಗೆ ಆ ಭಾಷೆ ಬಿಟ್ಟರೆ ಬೇರೆ ಭಾಷೆಗಳು ಗೊತ್ತಿಲ್ಲ. ಅಂದರೆ ಅಲ್ಪ ಸ್ವಲ್ಪ ಯಾವ ಕಲ್ತಿರ್ತೀವಿ, ಅದಕ್ಕಂದ್ಬಿಟ್ಟು ನಾವು ಅದಕ್ಕೆ ಡಿಪೆಂಡ್ ಆಗಲ್ಲ. ನಾವು ಸಂಪೂರ್ಣವಾಗಿ ಕನ್ನಡಿಗರು, ಕನ್ನಡ ಭಾಷೆನೇ ಮಾತಾಡೋದು. ಆದರೆ ಜಾತಿ ವಿಚಾರ ಬಂದಾಗ ನಮ್ಮ ಜಾತಿ ಏನಿದೆ ಅಂತ ಕರೆಕ್ಟಾಗಿ ಬರೆಸಿ. ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಜಾತಿ ಹೆಸರು ಹೇಳಿದ್ರೆ ಮಾತ್ರನೇ ಇವತ್ತು ಲಾಭ ಸಿಗೋದು. ಜಾತಿ ಹೆಸರು ಹೇಳಿದ್ದೀರಾ ಸುಳ್ಳು ಜಾತಿ ಹೇಳ್ಕೊಂಡಿದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಚಪ್ಪಡಿ ಹಾಕ್ಕೊಂತೀರಿ, ನಿಮ್ಮ ಮಕ್ಕಳಿಗೆ ನೀವೇ ಮೋಸ ಮಾಡ್ತೀರಿ, ನಿಮ್ಮ ಕುಟುಂಬಕ್ಕೆ ನೀವೇ ಮೋಸ ಮಾಡ್ತೀರಿ. ಯಾರೋ ಮನೆ ಕೊಡಲ್ಲ ಅಂತೇಳಿ ಸುಳ್ಳು ಜಾತಿ ಹೇಳ್ಬಾರ್ದು.
ಯಾರೋ ಸ್ನೇಹಿತ ನನಗೆ ಸ್ನೇಹ ಬೆಳೆಸಲ್ಲ ಅಂತೇಳಿ ಸುಳ್ಳು ಜಾತಿ ಹೇಳ್ಬಾರ್ದು. ಯಾರೋ ಹೆಣ್ಮಕ್ಳು ಅಂದರೆ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೆಣ್ಮಕ್ಳು ಕೊಡಲ್ಲ ಅಂತೇಳಿ ಸುಳ್ಳು ಜಾತಿ ಹೇಳ್ಕೊಂಡು ಮದುವೆ ಮಾಡಿಕೊಂಡ್ರು ಕೂಡ ಅದು ತಪ್ಪು. ಅದು ನಮಗೆ ನಷ್ಟ ಆಗುತ್ತೆ. ಹೆಣ್ಣು ಕೊಳ್ಳಿ ಅಥವಾ ಸ್ನೇಹ ಬೆಳೆಸಲಿ, ಮನೆ ಕೊಳ್ಳಿ ಬಿಡಲಿ, ಏನಾದರೂ ಆಗಲಿ ನಮ್ಮ ಜಾತಿಯ ನಾವು ಹೇಳ್ಕೊಳ್ಳೋಣ. ಆದರೆ ಜಾತಿ ಹೇಳ್ಕೊಳ್ಳೋದ್ರಿಂದ ಪ್ರಾಣ ಏನು ತೆಗೆಯಲ್ಲ. ನೀವೇನಾದರೂ ಜಾತಿ ಸಂಖ್ಯೆನ ಜಾಸ್ತಿ ಬೆಳೆಸ್ಕೊಂಡ್ರೆ ನಿಮಗೆ ಈ ರಾಜ್ಯದಲ್ಲಿ ಶಕ್ತಿ ಜಾಸ್ತಿ ಬರುತ್ತೆ, ಅಧಿಕಾರನೂ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರನೇ ಇವತ್ತು ನಿಮ್ಮನ್ನೆಲ್ಲರೂ ಕುಣಿಸ್ಕೊಂಡು ಒಂದು ವಿಚಾರಣೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಏಪ್ರಿಲ್ 1ನೇ ತಾರೀಕಿಂದ ಏಪ್ರಿಲ್ 14ನೇ ತಾರೀಕುವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನದ ಜೊತೆಗೆ ಒಂದು ವಿಚಾರ ಸಂಕಿರಣ ಮಾಡಬೇಕಂತೇಳಿ ಹೊಸ ಪ್ಲಾನ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ಇವತ್ತು ನಾವು ಜಾತಿ ಸಮೀಕ್ಷೆ ಬರುವಾಗ ಕರೆಕ್ಟಾಗಿ ಹೇಳ್ರಿ, ನಮ್ಮ ನಾಯಕ ಯಾರಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಎರಡನೇದು ಬಾಬು ಜಗಜೀವನ್ ರಾಮ್, ಮೂರನೇವರು ಮಾನ್ಯವರು ಕಾಂಶಿರಾಮ್ ಸಾಹೇಬರು. ಈ ರೀತಿ ಹೇಳ್ಕೊಂಡೋಗೋಣ. ಆದರೆ ಜಾತಿ ವಿಚಾರ ಬಂದಾಗ ನ್ಯಾಯವಾಗಿ ಹೇಳೋಣ, ಸತ್ಯ ಹೇಳೋಣ, ಸ್ವಾಭಿಮಾನದಿಂದ ಹೇಳೋಣ ಅಂತೇಳಿ ಮಾದಿಗ ಆದರೆ ಮಾದಿಗ ಹೇಳಿ, ಒಲೆ ಆದರೆ ಒಲೆ ಅಂತ ಹೇಳ್ರಿ, ಬೋವಿ ಆದರೆ ಬೋವಿ ಅಂತ ಹೇಳ್ರಿ. ಪದೇ ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ತಲೆಯಲ್ಲಿ ಕುತ್ಕೋಬೇಕಿದು. ಜಾತಿ ವಿಚಾರ ನಾವು ಕರೆಕ್ಟಾಗಿ ಹೇಳಿದ್ರೆ ಮಾತ್ರನೇ ನಾಳೆ ದಿವಸ ನಮ್ಮ ಮಕ್ಕಳು ಡಾಕ್ಟರ್ ಆಗೋದು, ಲಾಯರ್ ಆಗೋದು,